ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಆರ್ಟ್ ವಿಲೇಜ್ ಲೈಫ್ ವ್ಲಾಗ್. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಬಂದು ಭಾನುವಾರ, ಹಾಗಾಗಿ ಏನಾದರೂ ಸ್ವಲ್ಪ ಸ್ಪೆಷಲಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಎಗ್ ಬಿರಿಯಾನಿನ ಮಾಡ್ಕೋತಾ ಇದ್ದೀನಿ. ವ್ಲಾಗ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ವೀಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಲೈಕ್ ಮಾಡಿ. ಯಾರಿನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋನ ವಾಚ್ ಮಾಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಬಿರಿಯಾನಿನ ಮಾಡ್ಕೊಳ್ಳೋದಕ್ಕೆ ನಾನು ಫಸ್ಟು ಅನ್ನನ ಬೇಯಿಸ್ಕೊತಾ ಇದ್ದೀನಿ. ಅದಕ್ಕೆ ನೀರನ್ನ ಕಾಯೋದಕ್ಕಿಟ್ಟು ಮತ್ತು ಮೊಟ್ಟೆನ ಬೇಯಿಸೋದಕ್ಕೆ ಇಟ್ಕೊಂಡಿದ್ದೀನಿ. ಇನ್ನು ಮಲ್ಲಿಗೆ ಹೂವು ಸ್ವಲ್ಪ ಜಾಸ್ತಿನೇ ಬಿಟ್ಟಿತ್ತು. ಇವಾಗ ಸ್ವಲ್ಪ ಬಿಸಿಲು ಜಾಸ್ತಿ ಅಲ್ವಾ, ಹಾಗಾಗಿ ಹೂಗಳು ಸ್ವಲ್ಪ ಜಾಸ್ತಿನೇ ಅರಳಿರುತ್ತೆ. ಇನ್ನು ಸ್ವಲ್ಪ ಇದ್ದರೆ ಒಂದು 10 ಒಳಗಡೆ ಇದ್ದರೆ ಹಾಗೆ ಇಟ್ಬಿಡ್ತೀನಿ. ಇನ್ನು ಸ್ವಲ್ಪ ಇವತ್ತು ಜಾಸ್ತಿನೇ ಇದ್ವು, ಹಾಗಾಗಿ ನೀಟಾಗಿ ಕಟ್ಬಿಟ್ಟು ಮುಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಕಟ್ಟಿ ಮುಡ್ಕೊತಾ ಇದ್ದೀನಿ. ಈ ಥರ ನಮಗೆ ಒಂಥರ ಹೆಣ್ಮಕ್ಳಿಗೆ ಹೆಂಗೆ ಅಂದರೆ ಮಲ್ಲಿಗೆ ಹೂವು ಅಂದರೆ ನಿಜವಾಗ್ಲೂ ಪಂಚಪ್ರಾಣ. ಎಲ್ಲಿ ಮಲ್ಲಿಗೆ ಹೂವು ನೋಡಿದ್ರೂ ತಗೋಬೇಕು ಮುಡ್ಕೋಬೇಕು ಅಂತಲೇ ಅನಿಸುತ್ತೆ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಇದ್ದಿದ್ದರಿಂದ ಇವಾಗ ಡೈಲಿ ನಾನೆನ್ನೇ ಮುಡ್ಕೋತಾ ಇದ್ದೀನಿ. ಇನ್ನು ಈ ಕಡೆ ನೀರು ಕೂಡ ಅಷ್ಟರೊಳಗೆ ಕುದಿಯೋಕ್ಕೆ ಬಂದಿತ್ತು. ಹಾಗಾಗಿ ಅದಕ್ಕೆ ಸ್ವಲ್ಪ ಮಸಾಲೆ ಐಟಮ್ಸ್ ಅಂದರೆ ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ ಹಾಗೆ ಜೀರಿಗೆನ ಫಸ್ಟ್ ನೀರಿಗೆ ಹಾಕ್ಕೊಂಡು ಅದ್ರ ಜೊತೆ ತೊಳೆದಿರೋ ಅಕ್ಕಿನ ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇನ್ನು ಮೊಟ್ಟೆ ಕೂಡ ಬೆಂದಿತ್ತು, ಅದನ್ನು ಕೂಡ ಎತ್ತಿಟ್ಕೊಂಡೆ. ಈ ಬಿರಿಯಾನಿನ ಮಾಡ್ಕೊಳ್ಳೋದಕ್ಕೆ ಫಸ್ಟು ಈರುಳ್ಳಿ ಮತ್ತು ಮೊಟ್ಟೆ ಅದನ್ನೆಲ್ಲನೂ ಬೇಯಿಸಿ ಎತ್ತಿಟ್ಕೋಬೇಕಾಗುತ್ತೆ. ಹಾಗಾಗಿ ನಾನು ಒಂದೇ ಕಡಾಯಲ್ಲಿ ಎಲ್ಲನೂ ಬೇಯಿಸಿ ಎತ್ತಿಟ್ಕೋತಾ ಇದ್ದೀನಿ. ಫಸ್ಟು ಒಂದು ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಎಣ್ಣೆ ಕಾಯ್ದಮೇಲೆ ಈರುಳ್ಳಿನ ಹಾಕಿ, ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಅದನ್ನು ಎತ್ತಿಟ್ಕೊಂಡು ಇನ್ನು ಮೊಟ್ಟೆ ಬೇಯಿಸಿದ್ವಲ್ವ ಅದನ್ನು ಸಹ ಅದೇ ಎಣ್ಣೆಯಲ್ಲಿನೇ ನೀಟಾಗಿ ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಖಾರ ಪುಡಿ ಹಾಕಿ ಅದನ್ನು ಫ್ರೈ ಮಾಡಿ ಅದನ್ನು ಕೂಡ ಎತ್ತಿಟ್ಕೊಂಡೆ. ಇನ್ನು ಅದೇ ಎಣ್ಣೆಗೆ ಮತ್ತು 2 ನಾಟಿ ಮೊಟ್ಟೆನ ಸೇರಿಸಿ ಅದನ್ನು ಕೂಡ ನೀಟಾಗಿ ಫ್ರೈ ಮಾಡಿ ಎತ್ತಿಟ್ಕೋಬೇಕು. ಇದಕ್ಕೆ ಸ್ವಲ್ಪ ಮೆಣಸಿನ ಪುಡಿನ ಸೇರಿಸಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಮೆಣಸಿನ ಪುಡಿನ ಸೇರಿಸಿ ಇದನ್ನು ಕೂಡ ಫ್ರೈ ಮಾಡಿ ಎತ್ತಿಟ್ಕೋತಾ ಇದ್ದೀನಿ. ಮತ್ತು ಅದೇ ಕಡಾಯಿಗೆ ಇದಕ್ಕೆ ಸ್ವಲ್ಪ ಮಸಾಲೆ ರುಬ್ಕೋಬೇಕಾಗುತ್ತೆ. ಹಾಗಾಗಿ ಅದನ್ನು ರುಬ್ಕೊಳ್ಳೋದಕ್ಕೆ 3 ಹಸಿಮೆಣಸಿನ್ಕಾಯಿ, 2 ಏಲಕ್ಕಿ, ಒಂದು 4 ಮೆಣಸು, 1 ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲನೂ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದೆಲ್ಲನೂ ನೀಟಾಗಿ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ಇನ್ನು ಇದು ಸ್ವಲ್ಪ ತಣ್ಣಗಾಗೋದಕ್ಕೆ ಎತ್ತಿಟ್ಟು ಅದನ್ನ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಇನ್ನು ಅದೇ ಕಡಾಯಿಗೆ ಸ್ವಲ್ಪ ಎಣ್ಣೆನ ಹಾಕಿ ಮತ್ತು ಒಂದು ಉದ್ದುದ್ದ ಕಟ್ ಮಾಡಿರೋಂಥ ಒಂದು ಈರುಳ್ಳಿನ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಏನು ಮಸಾಲೆನ ರುಬ್ಬಿಟ್ಕೊಂಡಿದ್ವಿ ಅದನ್ನು ಕೂಡ ಸೇರಿಸಿ ಒಂದು 2 ನಿಮಿಷ ಫ್ರೈ ಮಾಡಿ ಅದಕ್ಕೆ 1 ಟೊಮೊಟೊ ಪ್ಯೂರಿನ ಸೇರಿಸ್ಕೊತಾ ಇದ್ದೀನಿ. ಇವೆರಡನ್ನೂ ಕೂಡ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಸಿ ಸ್ಮೆಲ್ಲೆಲ್ಲ ಹೋದ್ಮೇಲೆ ಅದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಧನಿಯಾ ಪುಡಿ, ಒಂದು ಅರ್ಧ ಸ್ಪೂನ್ ಆಗೋಷ್ಟು ಖಾರ ಪುಡಿ, ಒಂದು 1/4 ಸ್ಪೂನ್ ಜೀರಿಗೆ ಪುಡಿ, ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲೆ ಇದನ್ನೆಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಅದು ಎಣ್ಣೆ ಎಲ್ಲ ಬಿಟ್ಕೊಂಡ್ಮೇಲೆ ಅದಕ್ಕೆ ಒಂದು 2 ಸ್ಪೂನ್ ಆಗುವಷ್ಟು ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ. ಮೊಸರು ಹಾಕಿದ್ರೆ ಟೇಸ್ಟ್ ಸ್ವಲ್ಪ ಚೆನ್ನಾಗಿರುತ್ತೆ. ಹಾಗಾಗಿ ಇನ್ನು ಮೊಸರು ಹಾಕಿ 1 ನಿಮಿಷ ಆದಮೇಲೆ ಅದಕ್ಕೆ ಏನು ಬೇಯಿಸಿ ಫ್ರೈ ಮಾಡಿಟ್ಕೊಂಡಿದ್ವಲ್ವ ಆ ಮೊಟ್ಟೆನ ಸೇರಿಸಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಏನು ಅನ್ನ ಮಾಡಿಟ್ಕೊಂಡಿದ್ವಿ ಆ ಅನ್ನನ ಇದಕ್ಕೆ ಹಾಕಿ ಒಂದು ಅರ್ಧ ಫಸ್ಟಿಗೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಈ ಥರ ನೀಟಾಗಿ ಗಂಟಿಲ್ದಿರೋ ಥರ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಇನ್ನು ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ವಲ್ವ ಆ ಮೊಟ್ಟೆನ ಕೂಡ ಸೇರಿಸಿ ಅದನ್ನು ಕೂಡ ನೀಟಾಗಿ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು. ಇನ್ನು ಅದಕ್ಕೆ ಏನು ಈರುಳ್ಳಿ ಎತ್ತಿಟ್ಕೊಂಡಿದ್ವಲ್ವ ಆ ಈರುಳ್ಳಿನ ಸೇರಿಸಿ ಮತ್ತು ಇನ್ನೊಂದು ಲೇಯರ್ ಅನ್ನನ ಅದ್ರ ಮೇಲೆ ನೀಟಾಗಿ ಹಾಕಿಬಿಟ್ಟು ಒಂದು ಸ್ಪೂನ್ ಆಗೋವಷ್ಟು ತುಪ್ಪನ ಸೇರಿಸಿ ಅದನ್ನು ಮಿಕ್ಸ್ ಮಾಡ್ಕೋಬಾರ್ದು. ಒಂದು 5 ನಿಮಿಷ ಈ ಥರ ಮುಚ್ಚಳನ ಮುಚ್ಚಿ ಬಿಟ್ಬಿಡಬೇಕು. ಇನ್ನು ಒಂದು 5 ನಿಮಿಷ ಆದಮೇಲೆ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಾಡಿಕೊಂಡ್ರೆ ಅಂತೂ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಭಾನುವಾರಕ್ಕೆ ಒಂದು ಸ್ಪೆಷಲ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಇನ್ನು ಇದನ್ನು ಕೂಡ ಸರ್ವ್ ಮಾಡ್ಕೋತಾ ಇದ್ದೀನಿ. ಇಬ್ಬರಿಗೂ ಹಾಕೋತಾ ಇದ್ದೀನಿ. ಇವರು ಹೊರಗಡೆ ಏನೋ ಕೆಲಸ ಮಾಡ್ತಾಯಿದ್ರು, ಹಾಗಾಗಿ ಹೊರಗಡೆನೇ ತೊಗೊಂಡು ಬಾ ಅಂತ ಹೇಳಿದ್ರು. ಹಾಗಾಗಿ ಇನ್ನು ಒಟ್ಟಿಗೆ ತಿಂಡಿ ಮುಗಿಸ್ಕೊಳ್ಳೋಣ ಅಂತ ಹೇಳಿ ನಾನು ಕೂಡ ಮತ್ತು ಮಗನಿಗೆ ಸೇರಿಸ್ಬಿಟ್ಟು ಅಲ್ಲಿಗೆ ತೊಗೊಂಡೋಗ್ತಾ ಇದ್ದೀನಿ ಹೊರಗಡೆನೇ. ಇನ್ನು ಇವರು ಹೊರಗಡೆ ಇಲ್ಲಿ ಮನೆ ಹತ್ರನೇ ನೀರು ಬಿಡ್ತಾಯಿದ್ರು. ಇನ್ನು ಆ ಕಡೆ ಗಿಡಗಳಿಗೆಲ್ಲ ಬಿಟ್ಟು ಆಮೇಲೆ ಇಲ್ಲಿ ಬಂದು ಬಿಡ್ತಾಯಿದ್ರು. ಹಾಗಾಗಿ ಅಲ್ಲೇ ಹೊರಗಡೆ ಚೇರ್ ಇದೆ ಇವ್ರದ್ದೊಂದು ಸ್ಪೆಷಲ್ ಚೇರ್, ಅದಕ್ಕೆ ಅದ್ರ ಮೇಲೆ ಕೂತ್ಕೊಂಡು ತಿಂಡಿ ತಿಂತಾಯಿದ್ರು. ಇನ್ನು ನಾನು ಬಂದು ಅಲ್ಲೇ ತಿಂಡಿ ಮಾಡೋದಕ್ಕೆ ಅಂತ ಕೂತ್ಕೊಂಡೆ. ನಾವು ಸಾಮಾನ್ಯವಾಗಿ ಮನೆಯಲ್ಲೇ ಇದ್ದರೆ ಒಟ್ಟಿಗೆ ತಿಂಡಿ ಮಾಡೋದು. ನಮಗೆ ಈ ಥರ ಒಟ್ಟಿಗೆ ಕೂತ್ಕೊಂಡು ತಿಂಡಿ ಮಾಡೋದಂದ್ರೇ ಇಷ್ಟ. ಅವರೊಂದು ಸಲ ನಾವೊಂದು ಸಲ ಆ ಥರ ಮಾಡಲ್ಲ. ಯಾವಾಗ್ಲೂ ಅಷ್ಟೇ ಸಾಮಾನ್ಯವಾಗಿ ಒಟ್ಟಿಗೆ ತಿಂಡಿ ಮಾಡ್ತೀವಿ. ಇನ್ನು ಮಗನಿಗೂ ಕೂಡ ಅದೇ ಥರ ಇಷ್ಟ. ಅವನಿಗೂ ಪಪ್ಪನ ಜೊತೆ ತಿನ್ನಬೇಕು ಅಂತ ಅವನು ಹೊರಗಡೆ ಬಂದು ಕೂತ್ಕೊಂಡ. ಗಾಳಿ ಅಂತೂ ತುಂಬ ಚೆನ್ನಾಗಿ ಬೀಸ್ತಾ ಇತ್ತು. ಈ ಥರ ಹೊರಗಡೆ ಕೂತ್ಕೊಂಡು ಊಟ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ.
ಇನ್ನು ತಿಂಡಿಯೆಲ್ಲ ಮುಗಿಸ್ಕೊಂಡು ಇವರು ಏನೋ ನೀರು ಬಿಡ್ತಾ ಹಾಗೇ ಸ್ವಲ್ಪ ಗಿಡಗಳನ್ನೇನೋ ಹಾಕ್ತಾಯಿದ್ರು. ಅದಕ್ಕೆ ನಾನು ಸಹ ಬಂದೆ. ಇವರು ಸೌತೆಕಾಯಿ ಗಿಡನ ಹಾಕ್ತಾಯಿದ್ದಾರೆ. ಅಂದರೆ ಇಲ್ಲೇನು ಅಡಿಕೆ ಇದೆ, ಅಲ್ಲಿ ಫುಲ್ಲು ಕವರ್ ಆಗೋ ಥರ ಎಲ್ಲ ಅಡಿಕೆ ಗಿಡದ ಮಧ್ಯೆ ಒಂದೊಂದು ತರಕಾರಿ ಗಿಡನ ಹಾಕಬೇಕು, ಅಂದರೆ ಬೀಳಿರೋ ಅಂಥದ್ದು ಹಾಕಬೇಕು. ಅದಕ್ಕೆ ಈ ಥರ ಕಡ್ಡಿ ಕೊಡಬೇಕು ಅಂತ ಹೇಳಿಬಿಟ್ಟು ಈ ಥರ ಬೀಳ್ನ ಗಿಡಗಳನ್ನ ಹಾಕ್ತಾಯಿದ್ದಾರೆ. ಇಲ್ಲ, ಇಲ್ಲೇ ತೀರಾ ಹಂಗೆ ನೆರಳೇನಿಲ್ಲ. ಇಲ್ಲಿ ಎಲ್ಲ ಕಡೆನೂ ಹಾಕಿದ್ದೀರಲ್ಲ, ಅಂದರೆ ಒಂದೊಂದು ಮಧ್ಯದಲ್ಲಿ ಹೋಗಿತ್ತೆ, ಒಂದೊಂದು ಕಡೆ ಇದ್ದಾವೆ. ಈಗ ಮಳೆ ಹೋಯ್ತು. ಡಾಲಿ ಡಾಲಿ ಮಾತಾಡ್ಸಲ್ವಂತೆ ಡಾಲಿ ನನ್ನ, ಗೊತ್ತಿಲ್ಲ, ಆ ಕಡೆ ತಿರುಕಂತ ಇದೆ. ಡಾಲಿ ಯಾಕವಾ? ಇಲ್ಲ, ಏನಿಲ್ಲ, ಸುಮ್ಮನಿರು ಅಂತ. ಮತ್ತೆ ಅಲ್ಲೇ ಹಾಕ್ತಿದ್ದೀರಾ? ಗರ್ಕೆ ಇರಬಾರ್ದು. ಇಲ್ಲೂ ನೀರು ಬಿಟ್ರೆ ಬೆಳಗ್ಗೆ, ಹಂಗಾಗಿ ಇಷ್ಟನ್ನೆಲ್ಲ ಸಾಫ್ಟ್ ಇರೋದಲ್ಲ. ಇಲ್ಲಿ ಯಾವ್ದದು ವೈಟ್ ಸೌತೆ ಅಲ್ವಾ? ದಪ್ಪ ಬರ್ತವೆ, ಅವೇ ಚಂದ ರುಚಿ. ಇವು ದಪ್ಪ ಬರ್ತಾವೆ ಅಷ್ಟೇ, ಟೇಸ್ಟ್ ಕಡಿಮೆ. ಅವು ಟೇಸ್ಟ್ ಚಂದ, ಹಸ್ರದು. ಫಸ್ಟ್ ಹಾಕಿರೋದು ಅವೇ ತಾನೆ ಹಸ್ರದು. ಗ್ರೀನ್ ಸೌತೆ ಇದೆ. ಸೌತೆಕಾಯಿ ಅದು ಎಂಥದ್ದೇಳೋ ಅಲ್ಲ ಅನ್ಸುತ್ತೆ. ಹಾಕಿರೋ ಸೌತೆ ಇಲ್ಲಿ ನೋಡಿಲ್ಲ, ಎಲೆಯ ಈ ಹೂವು ಸೌತೆ ಅಂತೀಯ? ಅಂದ್ರೆ ಇಷ್ಟೊಂದು ಸಾಫ್ಟ್ ಇರಲ್ಲ ಎಲೆ, ಸೌತೆ ಎಲೆ ಥರ ಗಟ್ಟಿ ಇರುತ್ತೆ, ಇನ್ನೂ ಗ್ರೀನ್ ಇರುತ್ತೆ. ಕೌಟೆ ಬೀಳಾದ್ರೆ ಇಲ್ಲಿ ಇಲ್ಲ. ಹಿಂಗೆ ಅನಿಸ್ತದೆ. ಹಿಂಗೆ ಹಾಕಿತ್ನಾ ನೀಟ ಬಂದು ಕೋಳಿ ಕರೆದು. ಕೋಳಿದೆ ದೊಡ್ಡ ಸಮಸ್ಯೆ ಆಗಿರೋದು. ಇಲ್ಲಾಂದ್ರೆ ಎಷ್ಟು ತರಕಾರಿ ಬರ್ತಿತ್ತು ಗೊತ್ತಾ. ನನಗೆ ಚೆನ್ನಾಗೈತಿ. ಮಚ್ಚ ಇದಕ್ಕೆ ನೀಟಾಗಿ ಕೊಡ್ಬೇಕೀಗ. ಕೆಲಸ ಯಾರು? ಕೆಲಸ ಕೆಲಸ ಕೆಲಸ. ನೀವಾ? ನೀನು ಪಾಪ ಎಷ್ಟೊಂದು ಕೆಲಸ ಮಾಡ್ತೀಯ. ನಾನಾ? ಆಡ್ಕಂತಿದ್ದೀರಾ? ಎದ್ದಿದ್ರಿಂದ ಕುಂತಿಲ್ಲ, ಆಡ್ಕಂತಿದ್ದೀರಾ ಅಂತ ಗೊತ್ತು ನಂಗುವ. ಹಿಂಗಾಗುತ್ತೆ. ಅದು ನೀವು ನನ್ನ ಬಗ್ಗೆ ಪಾಸಿಟಿವ್ ಆಗಿ ಹೇಳ್ತಿದ್ದೀರಾ ಅಂದ್ರೆ ಅಲ್ಲಿ ಅರ್ಥ ಏನು ಅಂತ ನನಗೆ ಗೊತ್ತು. ನಾನು ಪಾಸಿಟಿವ್ ಆಗಿ ಹೇಳ್ತೀನಿ ಅಂತ ನಿಂಗೆ ಗೊತ್ತಾಗಲ್ಲ, ನೀನೇನು ಮಾಡಿದೀಯ ಅಂತ ನಿಂಗೆ ಗೊತ್ತಲ್ಲ. ಅದಕ್ಕೆ ಬೆಳಗ್ಗೆಯಿಂದ ಹಂಗಾರೆ ನಾನೇನು ಮಾಡೇ ಇಲ್ವಾ? ನೋಡು, ಅದನ್ನೇ ಹೇಳ್ದೆ, ನೀನು ಒಪ್ಕೊಂತಿದೀಯ ನೋಡು. ನಾನು ಅದನ್ನೇ ಹೇಳ್ತಿರೋದು. ಬೆಳಗ್ಗಿಂದ ಒಂದು ಕ್ಷಣ ಕೂತಿಲ್ಲ ನೀನು. ನನಗೆ ಹಿಂಗೆ ಹಂಗೇಳಿರೋ ಕಷ್ಟ, ಹಿಂಗೇಳಿರೋ ಕಷ್ಟ. ನೀವೇನು ಹೇಳ್ಬೇಡಿ, ಸುಮ್ಮನಿರಿ. ಹೇಳ್ತಾನಲ್ಲ ಹಂಗೆ ಇದ್ರಲ್ಲಿ ಅವನು ಬೆಳೆ ಅವನು ಏನಪ್ಪ ಖುಷಿಗೆ ಬಂದ್ ಬೆಳಿಗ್ಗೆ ನಿಂತರದಳಿ ಬಜಾರ್ದಲ್ಲಿ ನೋಡ್ದೆ ಕಣೆ. ಇಷ್ಟ ಆದ್ಲಾ ಅವನಿಗೀಗ ಪ್ರಾಣ ಶ್ರೇಷ್ಠ. ಇಷ್ಟ ಅಂದ್ರೂ ಕಷ್ಟ, ಕಷ್ಟ ಅಂದ್ರೂ ಕಷ್ಟ. ಅವಳು ಒಂದೇ ಕ್ವಶನ್ ತಿರಸ್ಕಾರ ಇದ್ರಲ್ಲಿ ಇಷ್ಟ ಆದ್ಲಾ ಅಂದಂತೆ. ಅವನು ಯೋಚನೆ ಏನ್ ಮಾಡೋದೀಗ. ತಪ್ಪ ಇಲ್ಲಿ ಗರ್ಕೆ ನೋಡಿ. ಇವು ಅಲ್ಲಲ್ಲ ಹಾಕಿದ್ರೆ ಹಿಂಗೆ ಬರಲ್ವಾ? ಅಂದ್ರೆ ಇವಾಗ ಹೂ ಅಷ್ಟು ಚೆನ್ನಾಗಿ ಬರಲ್ಲ. ಇದು ನವೆಂಬರ್ ಡಿಸೆಂಬರ್ ಟೈಮಲ್ಲಿ ಹೂ ಬರೋದು ಚೆನ್ನಾಗಿ ಬೆಳಿತವೆ. ಹಂಗೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿದ್ದು, ಎಷ್ಟು ಉದ್ದ ಬಿಟ್ಟಿದೆ. ದ್ರಾಕ್ಷಿ ಕಪ್ಪು ದ್ರಾಕ್ಷಿ ತರ ಅನ್ಸುತ್ತೆ ಸಡನ್ ಆಗಿ ನೋಡಿದ್ರೆ. ಅಯ್ಯೋ, ದ್ರಾಕ್ಷಿನಾದ್ರೂ ಹಾಕಿದ್ರೆ ಬರೋದಾ ಅಂತ. ಇಲ್ಲಿ ಬರಲ್ಲ ಅನ್ಸುತ್ತಲ್ವಾ ನಮ್ಮ ಕಡೆ, ಜಾಸ್ತಿ ಮಳೆ ಜಾಸ್ತಿ ಆಗ್ಬಾರ್ದು. ಇಲ್ಲಿ ಈ ತರ ಇಲ್ಲಿ ಹಿಂಗ್ ಹಬ್ಬೇಕು, ಹಿಂಗ್ ಹಬ್ಬಿಟ್ಟಿದ್ದು
ಇದು ಇಲ್ಲಿ ಹಿಂಗೆ ಬಂದು ಇಲ್ಲಿ ಹೂ ಬರುತ್ತಲ್ಲ ಅದು ಹಿಂಗೆ ಕೆಳಗಡೆ ಬೀಳಬೇಕು, ಅದು ಆ ಹಿಡಿಯೋದಕ್ಕೆ ಹಂಗೆ ಹಾಕಿದ್ದಾರೆ. ಹಿಂಗೆ ಹಾಕಿ ಇಲ್ಲೊಂದು ಸಲ ಹಿಂಗೆ ಹಾಕಿದ್ದಾರೆ. ಇಲ್ಲಿ ಈ ಥರ ಬಂದಿದೆ, ಇನ್ನು ಹೂ ಬಿಟ್ಟಿಲ್ಲ. ಹೂ ಬಿಟ್ಟು ಹಿಂಗೆಲ್ಲ ಕೆಳಗಡೆ ಈ ಥರ ಉದ್ದುದ್ದ ಬರುತ್ತಲ್ಲ ಹೂವು, ಇದಂಗೆಲ್ಲ ಬಂದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಈ ಥರ ಮಾಡಿದ್ದಾರೆ. ಇಲ್ಲಿ ಮತ್ತು ಇಲ್ಲಿ ಎಂಟ್ರೆನ್ಸ್ ಇದು ಚೆನ್ನಾಗಿದೆ. ಬಿಚ್ಚಿ ನೋಡೋಣ. ಇವಿನ್ನು ಯಾವಾಗ ಬಲಿಯೋದು, ನಾವು ಯಾವಾಗ ತಿನ್ನೋದು? ನಾನು ಹೌದು ಅದು ದಪ್ಪ ಆಗಿದ್ದು ನೋಡಿ ಬೇಗ ಇಷ್ಟು ಬೇಗ ಬಲ್ತಾ ಇರುತ್ತೆ ಅಂದ್ಕೊಂಡೆ. ದಪ್ಪ ಆಗ್ತವೆ ಆಮೇಲೆ ಬಲಿಯೋದವು. ನಿಮಗೆ ಸೌಂಡಲ್ಲಿ ಹೆಂಗೆ ಗೊತ್ತಾಗುತ್ತೆ? ಹೆಂಗ ಬಲ್ತಿದ್ರೆ ಹೆಂಗ ಅನ್ನತ್ತೆ? ಇನ್ನು ಕಟ್ ಕಟ್ ಅನ್ನತ್ತೆ. ಹೇಳಿದ್ ಇದೊಂದು ಸ್ವಲ್ಪ ಬಲ್ತಿತ್ತಲ್ವಾ, ಇದಕ್ಕೂ ಸೌಂಡ್ ಡಿಫ್ರೆನ್ಸ್ ನೋಡಿ. ಹಾ ಈಗ ಗೊತ್ತಾಯ್ತಾ? ಕಿವಿ ಕೊಡು ಬರಿಯಾ. ಹಣ್ಣಾದ್ರೆ ಇನ್ನು ಇವರು ನೀರೆಲ್ಲ ಬಿಟ್ಟು ಆಯಿತು. ಹಸುಗಳಿಗೆ ಸ್ವಲ್ಪ ನೀರೆಲ್ಲ ಕುಡಿಸಿ ನೆರಳಿ ಕಟ್ಟಾಕೋಣ ಅಂತ. ಈ ಹಸುಗೆ ಯಾವಾಗ್ಲೂ ಈ ಟೈಮಲ್ಲಿ ಜೋಳ ಮತ್ತು ಅವರೆಕಾಳನ್ನ ಪುಡಿ ಮಾಡಿಸ್ಕೊಂಡು ಬಂದು ಅದು ಮತ್ತು ಅದ್ರ ಜೊತೆ ಸ್ವಲ್ಪ ಕಡಲೆಕಾಯಿ ಹಿಂಡಿ ಎರಡನ್ನೂ ಸೇರಿಸ್ಬಿಟ್ಟು ಒಂದು ಅರ್ಧ ಗಂಟೆ ನೆನೆ ಹಾಕಿಬಿಟ್ಟು ಈ ಥರ ಕೊಡ್ತಾರೆ ಈ ಟೈಮಲ್ಲಿ. ಇದಂತೂ ತುಂಬ ಚೆನ್ನಾಗಿ ತಿನ್ನುತ್ತೆ. ಹಸುನೂ ಕೂಡ ಚೆನ್ನಾಗಾಗಿದೆ. ಅದನ್ನು ಕೊಡೋದಕ್ಕೆ ಸ್ಟಾರ್ಟ್ ಮಾಡಾದಮೇಲೆ ಇನ್ನು ಅವರೆಕಾಳು ಅದು ದ್ವಿದಳ ಧಾನ್ಯ ಅಲ್ವಾ, ಅದು ತುಂಬ ಒಳ್ಳೆಯದು ಹಸುಗಳಿಗಾದ್ರೂ ಅಷ್ಟೇ. ಸ್ವಲ್ಪ ಜಾಸ್ತಿನೇ ಇರೋದ್ರಿಂದ ಅದನ್ನು ಪುಡಿ ಮಾಡಿಸಿ, ಜೋಳನ ಪುಡಿ ಮಾಡಿಸಿ. ಈಗ ಇದಕ್ಕೆ ಎಷ್ಟು ತಿಂಗಳು? 15 ಬಂದರೆ 3 ತಿಂಗಳು ಕಂಪ್ಲೀಟ್ ಅಲ್ವಾ? ಚೆಕ್ ಮಾಡಿಸ್ಬೋದಲ್ವಾ? ಗಂಡ ಹೆಣ್ಣ ಅಂತ ನೋಡ್ಬೋದಾ? ಕಾನೂನು ಬಾಹಿರನಾ? ಅಂದರೆ ರೂಢಿ ಮಾಡಬೇಕಲ್ಲ. ಅದಕ್ಕೆ ನೋವಾಗುತ್ತೆ ಅನಿಸುತ್ತೆ. ಅಕಸ್ಮಾತ್ ಏನಾದರೂ ಪ್ರೆಗ್ನೆಂಟ್ ಆಗಿಲ್ಲ ಅಂದರೆ ಅದೇನಾ? ಅಂದರೆ ಇದು ಗೊತ್ತಾಗುತ್ತಲ್ಲ, ಇದು ಈಟಿಗೆ ಬಂದರೆ. ಈಗ ಎಷ್ಟು ಇವಾಗ ಮೇ ಅಲ್ವಾ, ಇದು ಜೂನ್ ಜುಲೈ ಆಗಸ್ಟ್ ಇನ್ನು 3 ತಿಂಗಳು ಬಂದರೆ ಕರೆಕ್ಟ್ 2 ವರ್ಷ ಇದಕ್ಕೆ. ಇನ್ನೂ ಹಾಲು ಕೊಡ್ತಾನೆ ಐತಲ್ರಿ. ಇವತ್ತು 2.5 ಲೀಟರ್ನ ಕೊಟ್ಟಿತ್ತಲ್ಲ. ಹಾಂ ನಿಜ, ಕಾಯಿಸಿದೀನಿ ನೋಡಿ. 2 ವರ್ಷದ ಏನು ಕಾಮಧೇನು 365 700 ದಿನದಕ್ಕಿಂತ ಜಾಸ್ತಿ ಆಯಿತು ಅಲ್ಲಿ ಕೊಡೋಕೆ ಸ್ಟಾರ್ಟ್ ಮಾಡಿ. ಇವತ್ತು ಈ ಜೋಳ ತಿನ್ನಿಸಲ್ಲ, ನಾಳೆ ಇನ್ನ ಜಾಸ್ತಿ ಕೊಡುತ್ತೆ. 2 ವರ್ಷ ಆದಿವಲ್ಲ. ಏನು ಮಾಡಬೇಕು? ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಯಾರು ನಮ್ಮ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀವಿ ವಿಡಿಯೋನ ವಾಚ್ ಮಾಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ವಾಚ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ, ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ವಾಚ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.